ಎಲ್ಲ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಬೆಳಗಿನ ಶುಭೋದಯ. ಎಲ್ಲಿಗಪ್ಪ ಬಂದಿದ್ದೀನಿ ಅಂದರೆ ಮಂದಾರಗಿರಿ ಬೆಟ್ಟಕ್ಕೆ ಬಂದಿದ್ದೀರಿ. ಇಲ್ಲಿರೋಂಥ ಪ್ಲೇಸ್ ಏನಪ್ಪ ಅಂತ ಹೇಳಿದ್ರೆ ಅದನ್ನು ನಿಮಗೆ ಕ್ಲಿಯರಾಗಿ ತೋರಿಸ್ಕೊಡ್ತೀನಿ. ಸಂಪೂರ್ಣ ವಿಡಿಯೋನ ನೋಡೋದನ್ನು ಮಿಸ್ ಮಾಡಬೇಡಿ. ಈ ವಿಡಿಯೋ ನಿಮಗೋಸ್ಕರ ತೋರಿಸ್ತಾ ಇದ್ದೀನಿ. ಬನ್ನಿ, ನಾನೇನು ನೋಡ್ತೀನಿ ನಿಮಗೂ ಅದನ್ನೇ ತೋರಿಸ್ತೀನಿ. ದಯವಿಟ್ಟು ಈ ವಿಡಿಯೋನ ಸಂಪೂರ್ಣವಾಗಿ ನೋಡೋದನ್ನು ಮಿಸ್ ಮಾಡಬೇಡಿ. ಈ ಪ್ಲೇಸಲ್ಲಿ 2 ಪ್ಲೇಸ್ ಇದೆ. ಮಂದಾರಗಿರಿಯ ಬೆಟ್ಟದ ಹತ್ರ ನಿಮಗೆ ತೋರಿಸ್ತೀನಿ ಬನ್ನಿ. ಫಸ್ಟು ಪ್ಲೇಸು ಯಾವುದಪ್ಪ, ಯಾವ ಪಾಯಿಂಟ್ ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ತೀನಿ. ಅದಿಲ್ಲಿ ಎದುರುಗಡೆ ಏನೇ ಇದೆ ನೋಡಿ. ಇವಾಗ ಇದ್ರ ಒಳಗಡೆ ಹೋಗಬೇಕು. ಇಲ್ಲಿ ಎಂಟ್ರೆನ್ಸು. ಇದಕ್ಕೆ ಟಿಕೆಟ್ ಪ್ರೈಸು ಏನು, ಎಷ್ಟು, ಎತ್ತ ನೋಡೋಣ. ಇನ್ನೊಂದು ವಿಡಿಯೋ ಮಾಡೋಕ್ಕಾಗುತ್ತೆ ಅಲ್ವಾ, ಅದನ್ನು ಕೇಳಿ ನೋಡ್ತೀನಿ. ಇದು ನಾನು ಫಸ್ಟ್ ಟೈಮ್ ಈ ಕಡೆ ಬಂದಿರೋದು. ಈ ಪ್ಲೇಸಿಗೆ ತುಂಬ ಜನ ಬಂದು ಹೋಗಿದ್ದೀರಾ. ಯಾರ್ಯಾರು ಬಂದು ಹೋಗಿದ್ದೀರಾ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಇನ್ನು ಮಿಕ್ದವ್ರು ಬರದೇ ಇರೋರು ಅವರು ಕಮೆಂಟಲ್ಲಿ ತಿಳಿಸಿ. ಈ ಪ್ಲೇಸ್ ಮಾಹಿತಿ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡ್ತೀನಿ, ಇಲ್ಲ ಈ ಸ್ಕ್ರೀನ್ ಲೈನ್ ಮೇಲೆ ಕೂಡ ಮೆನ್ಷನ್ ಮಾಡಿರ್ತೀನಿ. ಬನ್ನಿ ಇವಾಗ ಒಳಗಡೆ ಹೋಗಿ ನೋಡೋಣ ಅಂತ ಏನೇನಿದೆ ಅಂತ ಹೇಳ್ಬಿಟ್ಟು. ಸ್ನೇಹಿತರೆ, ಇಲ್ಲಿಗೆ ಬಂದಿದ್ದೀರಿ. ಇದು ಏನಪ್ಪ ಅಂತ ಹೇಳಿದ್ರೆ ನನಗೂ ಕೂಡ ಗೊತ್ತಿಲ್ಲ. ಬಟ್ ಇದು ನೋಡ್ತಾ ಇದ್ರೆ ನಮ್ಮ ಭಗವಾನ್ ಮಹಾವೀರ್ ಜೈನ್ ಟೆಂಪಲ್ ಅಂತ ಹೇಳ್ಬಿಟ್ಟು ಇದು ವಿಗ್ರಹ ತುಂಬ ಸಖತ್ತಾಗಿ ಕೆತ್ತನೆ ಮಾಡಿ ನಿಲ್ಸವ್ರೆ. ಬನ್ನಿ ಇದ್ರ ಹತ್ರ ಹೋಗ್ಬಿಟ್ಟು ನೋಡೋಣ ಅಂತೆ. ಸ್ನೇಹಿತರೆ, ಇವಾಗ ನಿಮಗೆ ಈ ಪ್ಲೇಸ್ನ ತೋರಿಸ್ತಾ ಇದ್ದೀನಲ್ಲ, ನೋಡ್ತಾ ಇದ್ದೀರಲ್ಲ, ನನ್ನ ಮಾತಲ್ಲಿ ಸ್ವಲ್ಪ ತೊದಲು ಇರುತ್ತೆ, ಏನು ಅಂದ್ಕೊಬೇಡಿ. ಯಾಕಂದರೆ ಇಲ್ಲಿ ಬಂದಿರೋಂಥ ಪ್ಲೇಸು
ತುಂಬ ಚೆನ್ನಾಗಿದೆ. ನೀವು ಕೂಡ ಸ್ವಲ್ಪ ಹತ್ತಿರದಿಂದ ನೋಡಿ. ಇಲ್ಲಿ ನೋಡಿದ್ರೆ ಹಸು ಹುಲಿಗೆ ಹಾಲು ಕೊಡ್ತಾಯಿದೆ, ಹುಲಿ ಕರುಗೆ ಹಾಲು ಕೊಡ್ತಾಯಿದೆ. ಅಷ್ಟು ಸುಂದರವಾಗಿ ಕೆತ್ತನೆ ಮಾಡಿ ಮಧ್ಯದಲ್ಲಿ ಭಗವಾನ್ ಮಹಾವೀರ ಅವರ ಮೂರ್ತಿ ಇಲ್ಲಿದೆ. ಎಷ್ಟು ಚೆನ್ನಾಗಿದೆ ನೋಡಿ. ಈ ಪ್ಲೇಸು ಎಷ್ಟು ಸುಂದರವಾಗಿ ಮೇಂಟೈನ್ ಮಾಡ್ತಾರೆ ಅಂದರೆ ಸುತ್ತೂರ ಗಾರ್ಡನ್ ನಾವು ನೋಡ್ಬೋದು. ಎಷ್ಟು ಚೆನ್ನಾಗಿದೆ ಗಾರ್ಡನ್. ಇದು ನೋಡಿ ಎಷ್ಟು ಸೈಲೆಂಟಾಗಿ ನೆರಳಲ್ಲಿ ಆರಾಮಾಗಿ ಬಂದು ಮಲ್ಕೊಂಡೈತೆ. ಎಷ್ಟು ಚೆನ್ನಾಗಿದೆ ಈ ಪ್ಲೇಸು. ನಮಗೆ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದು ಮಂದಾರಗಿರಿ ಬೆಟ್ಟ. ಮಧುಗಿರಿ ಬೆಟ್ಟ ಅಲ್ಲ, ಮಂದಾರಗಿರಿ ಬೆಟ್ಟ. ಆ ಪಾಯಿಂಟ್ಗೆ ಹೋಗೋಣಂತೆ. ಮೇಯ್ನು ಈ ಪ್ಲೇಸಿಗೆ ಬಂದಿದ್ದೀರಿ. ಇದು ಎದುರು ಬದ್ರು ಇರೋದು ಪ್ಲೇಸು. ಈ ಪ್ಲೇಸಿಗೆ ಬಂದಿದ ತಕ್ಷಣ ಎಷ್ಟು ಚೆನ್ನಾಗಿದೆ ಗೊತ್ತಾ, ಸೂಪರ್ ಆಗೈತೆ ಪ್ಲೇಸ್ ಮಾತ್ರ. ನೀವು ಕೂಡ ಇಲ್ಲಿಗೆ ಧಾರಾಳವಾಗಿ ಬರ್ಬೋದು. ಇನ್ನೊಂದು ಇದ್ರ ಒಳಗಡೆ ಬರಬೇಕು ಅಂದರೆ 10 ರೂಪಾಯಿ ಚಾರ್ಜ್ ಮಾಡ್ತಾರೆ. 10 ರೂಪಾಯಿ ಚಾರ್ಜ್ ಮಾಡ್ತಾರೆ ಒಳಗಡೆ ಎಂಟ್ರಿ ಫೀಸ್ ಮಾತ್ರ. ಇನ್ನು ನಾವು ಅಲ್ಲಿ ಆ ನವಿಲಿನ ಆಕಾರದ ಗೋಪುರಕ್ಕೆ ಹೋಗೋಣ ಅಂತೆ, ಆ ಜಾಗಕ್ಕೆ. ಅಲ್ಲಿ ಹೋದಾಗ ಏನೇನಿದೆ ಅಂತಬಿಟ್ಟು ಅಲ್ಲಿ ನೋಡೋಣ ಅಂತೆ. ನನಗೂ ಸಂಪೂರ್ಣ ಮಾಹಿತಿ ಗೊತ್ತಿಲ್ಲ. ನಾನು ಈ ಪ್ಲೇಸ್ನ ಹುಡ್ಕೊಂಡು ಬಂದಿದ್ದೀನಿ, ಬಂದು ನೋಡ್ತಾ ಇದ್ದೀನಿ, ನಿಮಗೂ ತೋರಿಸ್ತಾ ಇದ್ದೀನಿ. ಇದೆ ನಮ್ಮ ಮಂದಾರಗಿರಿಯ ಭಗವಾನ್ ಮಹಾವೀರ ಒಂದು ಮೂರ್ತಿ. ಎಷ್ಟು ಸುಂದರವಾಗಿದೆ, ಸಿಕ್ಕಾಪಟ್ಟೆ ದೊಡ್ಡದಾಗಿದೆ. ಇಲ್ಲಿಗೆ ಈ ಪ್ಲೇಸು ಮುಕ್ತಾಯ ಆಗಿಲ್ಲ, ಇನ್ನೂ ಆ ಕಡೆಯಿಂದ ಹೋಗ್ಬೇಕು ನೋಡಿ. ಅಲ್ಲೆಲ್ಲ ಕುಂತಿದ್ದಾರೆ ಫ್ಯಾಮಿಲಿಯವರು, ಕುಂತ್ಕೊಂಡು ಅಲ್ಲಿ ಊಟ ಮಾಡ್ತಾ ಇದ್ದಾರೆ. ನಾವು ಕೂಡ ಹಂಗಿಂದ ಹೋಗಿ ಆ ಪ್ಲೇಸ್ಗೆ ಹೋಗ್ಬೇಕು. ಆದಷ್ಟು ಬೇಗ ನಿಮಗೆ ತೋರ್ಸೋಕ್ಕೆ ಪ್ರಯತ್ನ ಮಾಡ್ತಾ ಇರ್ತೀನಿ. ಇನ್ನೊಂದು ಸ್ಲಿಪ್ಪರು ಹಾಕೊಂಡು ಬರೋಂಗಿಲ್ಲ, ಸ್ಲಿಪ್ಪರ್ನ ಅಲ್ಲಿ ಹೊರಗಡೆ ಬಿಡಬೇಕು. ಹಾಗೆ ಹೋಗ್ತಾ ಇರೋಣಂತೆ ಬನ್ನಿ. ಈ ಮಾರ್ಗ ಆರೋ ಮಾರ್ಗ ತೋರಿಸ್ತಾರದೆ ಅಲ್ಲಿ ಆ ನವಿಲಿನ ಆಕಾರದಲ್ಲಿರೋಂಥ ಪ್ಲೇಸ್ಗೆ. ಸ್ನೇಹಿತರೆ, ತುಂಬ ಜನ ಇಲ್ಲಿ ಬರಬೇಕು ಅಂತ ಎಷ್ಟೋ ಆಸೆ ಪಡ್ತಾ ಇರ್ತಾರೆ. ಭಾನುವಾರ ಶನಿವಾರ ಆದರೆ ಜನ ಜಾಸ್ತಿ ಇರ್ತಾರೆ. ಈ ದಿನ ಸೋಮವಾರ ದಿನ, ನಾನು ಸೋಮವಾರನೇ ಬಂದಿರೋದು. ಅದರಿಂದನೇ ಇಲ್ಲಿ ಜನ ಯಾರೂ ಇಲ್ಲ. ಸದ್ಯಕ್ಕೆ ಸ್ವಲ್ಪ ಜನನೇ ಬಂದು ಹೋಗ್ತಾ ಇದ್ದಾರೆ. ವಾರಕ್ಕಾಗಲಿ ತಿಂಗಳಲ್ಲಾಗಲಿ ಒಂದು ದಿವಸ ಆದರೂ ಫುಲ್ ಡೇ ಅದಕ್ಕೆ ಅಂತಲೇ ಟೈಮ್ ಕೊಟ್ಬಿಡೋಣ. ಯಾಕಂದ್ರೆ ಟ್ರಾವೆಲ್ ಮಾಡಿ ಹೋಗಿ ಇಂಥ ಪ್ಲೇಸ್ಗಳನ್ನ ವಿಸಿಟ್ ಮಾಡಿದ್ರೆ ಮನಸ್ಸಿಗೆ ಸಮಾಧಾನ ಆಗುತ್ತೆ, ಖುಷಿಯಾಗಿರುತ್ತೆ. ಕೆಲಸದ ಮೇಲೆ ಸ್ವಲ್ಪ ಇಂಟ್ರೆಸ್ಟಾಗಿ ಕೆಲಸ ಮಾಡ್ಬೋದು ಇಂಥ ಪ್ಲೇಸ್ಗಳು ಬರಬೇಕಂದ್ರೆ. ನೋಡಿ, ಇದೇ ನಾವು ಬಂದಿರೋಂಥದ್ದು ಇನ್ನೊಂದು ಪ್ಲೇಸು, ಅಲ್ಲಿ ಪಕ್ಕದಲ್ಲೇ ಇರೋದಿದು. ಈ ದೇವಸ್ಥಾನ ಗುರು ಮಂದಿರ ಅಂತೇಳಿ. ಇಲ್ಲಿ ಗುರುಗಳು ಸುಮಾರು ವರ್ಷಗಳ ಹಿಂದೆ ಈ ಜಾಗದಲ್ಲಿದ್ದು ಧ್ಯಾನ ಮಾಡ್ತಾಯಿದ್ರು. ಅವರು ತೀರ್ಕೊಂಡ್ಮೇಲೆ ಅವರ ಮೂರ್ತಿಯನ್ನು ಇಲ್ಲಿ ಒಳಗಡೆ ಇಟ್ಟವ್ರೆ, ಮ್ಯೂಸಿಯಂ ಥರ. ಒಳಗಡೆ ಹೋಗಿ ನೋಡೋಣ ಅಂತೆ. ಒಳಗಡೆ ವೀಡಿಯೋ ಮಾಡೋಕ್ಕಾಗುತ್ತೆ, ಎಲ್ಲ ಪರ್ಮಿಷನ್ ಕೇಳ್ತೀನಿ.
ಮಾಡೋಕ್ಕಾಗುತ್ತೆ ಅಂದರೆ ಇದ್ರ ಒಳಗಡೆ ಪರ್ಮಿಷನ್ ಕೇಳೋಣ ಅಂತೆ. ಸಾಧ್ಯವಾದರೆ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಯಾಕಂದರೆ ನನಗೂ ಅಷ್ಟೊಂದು ಮಾಹಿತಿ ಇಲ್ಲ. ಯಾಕಂದರೆ ಯಾವುದೇ ದೇವಸ್ಥಾನಗಳಿಗೆ ಹೋಗ್ಬೇಕಂದ್ರೂ ವೀಡಿಯೋ ಫೋಟೋ ಮಾಡೋಂಗಿಲ್ಲ. ಹೊರಗಡೆ ನಿಂತ್ಕೊಂಡು ಏನಿದ್ರು ನೋಡ್ಕೊಂಡು ಹೋಗ್ಬೇಕಷ್ಟೆ. ಸ್ನೇಹಿತರೆ, ಅಂತೂ ಒಳಗಡೆ ಹೋಗಿ ನಿಮಗೆ ಪ್ರತಿಯೊಂದನ್ನು ಕ್ಲಿಯರಾಗಿ ತೋರಿಸಿದ್ದೀನಿ ಹೇಗಿದ್ದಂತೇಳಿ. ನಾನು ನೋಡೋಣ ಅಂತ ಇನ್ನೂ ಮತ್ತೊಂದು ಪ್ಲೇಸ್ಗೆ ಹೋಗ್ತಾ ಇರೋಣ. ಏನಂದರೆ ಏನು ಮಾತಾಡಬೇಕು ನನಗೊಂದು ಅರ್ಥ ಆಗ್ತಾಯಿಲ್ಲ. ಈ ಜಾಗಕ್ಕೆ ಬಂದು ನಿಮಗೆ ತೋರಿಸಿದ್ದೀನಿ. ಶಾಂತಿ ಸಾಗರ್ ಮಹಾರಾಜ್ ಅಂತೇಳ್ಬಿಟ್ಟು ನಮ್ಮ ಸ್ವಾಮೀಜಿಗಳ ಪ್ರತಿಷ್ಠಾಪನೆ ಮಾಡಿರೋದು ಒಳಗಡೆ. ಹಾಗೆ ನಾವು ಹಿಂದ್ಗಡೆ ಅಲ್ಲಿಗೆ ಹೋಗೋಣ ಅಂತೆ. ಇದನ್ನು ಫಸ್ಟ್ ಪಾರ್ಟ್ ಮಾಡ್ತೀನಿ, ಸೆಕೆಂಡ್ ಪಾರ್ಟ್ನ ಅದನ್ನು ಹಾಕ್ತೀನಿ ನೋಡಿ, ಆ ಬೆಟ್ಟನ ಹಾಕ್ತೀನಿ. ಬನ್ನಿ ಇವಾಗ ಹೊರಡೋಣ ಅಂತೆ. ಗಾರ್ಡನು ತುಂಬ ಚೆನ್ನಾಗಿ ಮೇಂಟೈನ್ ಮಾಡವ್ರೆ, ಚೆನ್ನಾಗಿದೆ, ಸೂಪರಾಗಿದೆ. ಇದು ಬ್ಯಾಂಗ್ಳೂರು ನಿಯರೆಸ್ಟ್ ಹತ್ರನೇ ಇರೋದು. ಟೋಟಲ್ ಇದು ನನಗೆ 78 ಕಿಲೋಮೀಟ್ರು 2 ಅವರ್ ಜರ್ನಿ ತೋರಿಸ್ತಾಯಿತ್ತು. 2 ಅವರ್ ಜರ್ನಿ ಬಂದಿದ್ದೀನಿ. ಏನಂದರೆ ಈ ಜಾಗಕ್ಕೆ ಡೈರೆಕ್ಟ್ ಬಸ್ ಅಂತೂ ಇಲ್ಲವೇ ಇಲ್ಲ. ಮೈನ್ ರೋಡ್ ಹೈವೇಗೆ ಬಸ್ ಇದೆ. ಅದರ ಅಡ್ರೆಸ್ ಕೂಡ ನಾನು ಈ ಸ್ಕ್ರೀನ್ ಮೇಲೆ ಹಾಕ್ತೀನಿ. ಆ ಪಾಯಿಂಟಲ್ಲಿ ಸ್ಟಾಪ್ ಆಗ್ಬೋದು. ಒಂದು ಮೆಜೆಸ್ಟಿಕ್ ಅಂದೇನೆ ಬರ್ಬೋದು, ಎರಡನೇದು ರೈಲ್ವೆ ಸ್ಟೇಷನಿಂದನೂ ಬರ್ಬೋದು. ಅದನ್ನು ಈ ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿರ್ತೀನಿ, ರೈಲ್ವೆ ಸ್ಟೇಷನ್ ಸ್ಟಾಪ್ ಎಲ್ಲಿ ಈ ಪಾಯಿಂಟ್ಗೆ ಅಂತೇಳ್ಬಿಟ್ಟು. ಅಲ್ಲಿಂದ ಇಲ್ಲಿಗೆ ಬರಬೇಕಂದ್ರೆ ಶೇರ್ ಆಟೋಗಳು ಸಿಗುತ್ತೆ. ಶೇರ್ ಆಟೋದಲ್ಲಿ ನೀವು ಇಲ್ಲಿ ಬಂದ್ಬಿಡ್ಬೋದು. ಈ ಎಂಟ್ರಿ ಫೀಸಿಗೆ ಮಾತ್ರ ಬರೀ 10 ರೂಪಾಯಿ ಮಾತ್ರ ತೊಗೊಂಡವ್ರೆ. ಮಿಕ್ಕಿದ್ದು ಅಲ್ಲಿ ವಿಡಿಯೋ ಫೋಟೋ ಯಾವುದೂ ಮಾಡೋಂಗಿಲ್ಲ ಅಂತ ಹೇಳಿದ್ರೆ ಸಾಧ್ಯವಾದಷ್ಟು ನಾನು ಮಾಡಿದ್ದೀನಿ. ಇದ್ರ ಮೇಲೆ ನಿಮ್ಮ ಸಪೋರ್ಟ್ ಹೇಗಿರುತ್ತೆ ಅಂತೇಳ್ಬಿಟ್ಟು ನೋಡ್ತಾ ಇರೋಣಂತೆ. ಬನ್ನಿ ಮತ್ತೆ ಅಲ್ಲಿ ಮಂದಾರಗಿರಿ ಬೆಟ್ಟಕ್ಕೆ ಹೋಗೋಣ ಅಂತೆ.